Hello students, this is chapter 2 units and measurement part 5 video. In this video I am explaining example on error calculation because I have already explained about the absolute error, relative error and the percentage error. So today I am going to explain the examples on error calculation. Then combination of errors and also examples. Let us start with an example for error calculation. We measure the period of oscillation of a simple pendulum. In measurements, the readings turn out to be 2.63 second, 2.56 second, 2.42 second, 2.71 second, 2.80 second, and you have to calculate the absolute error, relative error and percentage error. So this is an animation of a pendulum. This is a thread. It is tied to fixed point, and here a red ball is fixed at the other end, and this bob, I call it as a bob, pendulum bob. This bob is making to and fro motion. When it moves from this fixed point, initial point, goes to other end, then comes back, then it makes one oscillation. ಇದಕ್ಕೆ ಒಂದು ಆಸೋಲೇಷನ್ ಅಂತ ಕರೀತಾರೆ. ಇದು ಥ್ರೆಡ್, ಇದಕ್ಕೆ ಒಂದು ಬಾಬ್ ಕಟ್ಟಿದ್ದಾರೆ. ಇಲ್ಲಿಂದ ಹಿಂಗೆ ಈ ಎಂಡಿಗೆ ಹೋಗಿ ಮತ್ತೆ ವಾಪಸ್ ತನ್ನ ಮೂಲ ಸ್ಥಾನಕ್ಕೆ ಬಂದ್ಬಿಟ್ರೆ ಅದನ್ನ ಒಂದು ಆಸೋಲೇಷನ್ ಅಂತ ಕರೀತಾರೆ. And the time taken to complete this one oscillation will be called as period of oscillation. ಅಂದ್ರೆ ಈ ಒಂದು ಆಸೋಲೇಷನ್ ಅನ್ನ ಮಾಡಲಿಕ್ಕೆ, ಒಂದು ಆಸೋಲೇಷನ್ ನ ಪೂರ್ಣ ಮಾಡಲಿಕ್ಕೆ ಅದು ತೆಗೆದುಕೊಳ್ಳುವಂತ ಸಮಯವನ್ನ ಪೀರಿಯಡ್ ಅಂತ ಕರೀತಾರೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. 5 ಬಾರಿ ಟ್ರಯಲ್ ಅನ್ನು ತೆಗೆದುಕೊಂಡಿದ್ದಾರೆ. 5 ಬಾರಿ ಅಂತಂದ್ರೆ ಈ ಪೆಂಡುಲಮ್ ಏನಿಲ್ಲ, ಒಂದು ಆಸೋಲೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅನ್ನೋ ಕಾರಣಕ್ಕಾಗಿ ಅವರು ಒಂದು ಕ್ಲಾಕ್ ಹೆಲ್ಪ್ ತಗೊಂಡು ಎಷ್ಟು ಟೈಮ್ ತಗೊಳುತ್ತೆ ಅಂತ ಮೆಜರ್ ಮಾಡ್ತಾರೆ. ಒಂದು ಕ್ಲಾಕ್ ಹೆಲ್ಪ್ ತಗೊಂಡು ಮಾಡುವಾಗ ಏನಾಗುತ್ತಪ್ಪ ಅಂದ್ರೆ 5 ಸಾರಿ ರೀಡಿಂಗ್ ತಗೋತಾರೆ. 5 ಸಾರಿ ಏನಾಗುತ್ತಪ್ಪ ಅಂದ್ರೆ ಅವ್ರಿಗೆ ಬೇರೆ ಬೇರೆ ರೀಡಿಂಗ್ ಬರ್ತದೆ. ಫಸ್ಟ್ ಟೈಮ್ ಏನ್ ಮಾಡ್ತಾರೆ, ರೀಡಿಂಗ್ ಅನ್ನ ತೆಗೆದುಕೊಳ್ತಾರೆ ಒಂದು ಕ್ಲಾಕ್ ಹೆಲ್ಪ್ ದಿಂದ. they will measure the time taken to complete one oscillation on first trial. They get 2.63 seconds. Second time they repeat the experiment. ಅಂದ್ರೆ ಎರಡನೇ ಬಾರಿಯೂ ಅದೇ ಕ್ಲಾಕ್ ಹೆಲ್ಪ್ ಮಾಡಿಕೊಂಡು ಮತ್ತೆ ಒಂದು ಆಸೋಲೇಷನ್ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತಿಕೊಂಡು ಮತ್ತೆ ಮೆಜರ್ಮೆಂಟ್ ಮಾಡ್ತಾರೆ. ಅವಾಗ ಅವರಿಗೆ 2.56 ಸೆಕೆಂಡ್ ಬರ್ತದೆ. ಥರ್ಡ್ ಟೈಮ್ 2.42, ಫೋರ್ತ್ ಟೈಮ್ 2.71 and fifth time 2.80 ಸೆಕೆಂಡ್ they are getting. ಸೊ ಹಾಗಾದ್ರೆ ಕೇಳ್ಬೋದು, ಒಂದೇ ಕ್ಲಾಕ್, ಅದೇ ಪೆಂಡುಲಮ್ ಬಾಬ್, ಅದೇ ವ್ಯಕ್ತಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಗ ಸೊ ಈ ರೀತಿ 5 ಬೇರೆ ಬೇರೆ ವ್ಯಾಲ್ಯೂ ಬರಕ್ಕೆ ಕಾರಣ ಏನು? ಸೊ ಯು ಆಲ್ರೆಡಿ ಲರ್ನ್ಡ್ ಎರರ್ ಅಕರ್ಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್, ಇಂಪ್ರಾಪರ್ ಟೆಕ್ನಿಕ್, ಇಂಪ್ರಾಪರ್ ಸೆಟಪ್ ಆಫ್ ಎಕ್ಸ್ಪೆರಿಮೆಂಟ್, ಇಫ್ ದರ್ ಇಸ್ ಅ ಡಿಫೆಕ್ಟ್ ಇನ್ ದಿ ಇನ್ಸ್ಟ್ರೂಮೆಂಟ್. ಅಂದ್ರೆ ಉಪಕರಣದಲ್ಲಿ ಏನಾದರೂ ದೋಷ ಇದ್ರೆ, ಏಕಾಗ್ರತೆಯಿಂದ ಒಂದು ಪ್ರಯೋಗವನ್ನ ಮಾಡದೇ ಇದ್ರೆ, ಅನುಭವ ಇರದೇ ಇದ್ರೆ, ಒಂದು ಸರಿಯಾದ ವಿಧಾನವನ್ನ ಅನುಸರಿಸದೇ ಇದ್ರೆ, ಸೊ ಈ ರೀತಿ ದೋಷಗಳು ಬರುವಂತ ಸಾಧ್ಯತೆಗಳಿವೆ. ಸೊ 5 ಬಾರಿ ಬೇರೆ ಬೇರೆ ವ್ಯಾಲ್ಯೂ ಬರೋಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವರು ಮಾಡಿದಂತ ಎರರ್. ಹಾಗಾದ್ರೆ ಈ 2.63, 2.56, 2.42, 2.71, 2.80 ಅಂತ 5 ಬಾರಿ ಬೇರೆ ಬೇರೆ ವ್ಯಾಲ್ಯೂ ಬಂದಿದ್ದಾಗ ಹಾಗಾದ್ರೆ ಅವರು ಮಾಡಿದಂತ ತಪ್ಪಿನ ಒಂದು ಶೇಕಡಾವಾರು ಎಷ್ಟು ಅಂದ್ರೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಎರರ್ ಇನ್ ಮೇಜರಿಂಗ್ ದಿ ಪೀರಿಯಡ್ ಆಫ್ ಆಸೋಲೇಷನ್ ಅಂತ ಇದು ಪ್ರಾಬ್ಲಮ್ ಒಂದು ಮೂಲ ಥೀಮ್. ನೌ ಲೆಟ್ ಅಸ್ ಸ್ಟಾರ್ಟ್ ವಿತ್ ಎರರ್. ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಎರರ್, ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಅಬ್ಸಲ್ಯೂಟ್ ಎರರ್, then relative error and finally percentage error. Let us start with error calculation. ಈ ಎರರ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಮಗೆ ಟ್ರೂ ವ್ಯಾಲ್ಯೂ ಗೊತ್ತಿರಬೇಕು. ಹಾಗಾದ್ರೆ ಎಕ್ಸಾಕ್ಟ್ ವ್ಯಾಲ್ಯೂ ಎಷ್ಟು? ಒಂದು ಆಸೋಲೇಷನ್ ಕಂಪ್ಲೀಟ್ ಮಾಡಕ್ಕೆ ಅದು ತೆಗೆದುಕೊಳ್ಳುವಂತ ನಿಖರವಾದಂತ ಒಂದು ಸಮಯ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಇದು ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅವರು. ಸೊ ಇಂತಹ ಸಮಯದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಇವುಗಳ ಸರಾಸರಿಯನ್ನು ತೆಗೆದುಕೊಳ್ಬೇಕು. ಈಗೇನ್ ಮೆಜರ್ಮೆಂಟ್ ಮಾಡಿದಾರ ಇವುಗಳ ಸರಾಸರಿಯನ್ನು ತೆಗೆದುಕೊಂಡು ಬಿಟ್ರೆ ಆ ಸರಾಸರಿಯನ್ನೇ ನೀವು ನಿಖರವಾದಂತ ಬೆಲೆ ಅಂತ ನೀವು ಪರಿಗಣನೆ ಮಾಡಬಹುದು. ಸೊ ವೆನ್ ಟ್ರೂ ವ್ಯಾಲ್ಯೂ is not given in the problem, then you have to take the average value of these measured value of period. That average value of all these periods will be treated as true value. So true value ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? You have to add all the periods, then you have to divide it by 5 because these are
5 times they have taken the reading. Add all these values, divided by 5. ಅಂದರೆ ಎಲ್ಲ ಪೇರಿಯಡ್ಗಳನ್ನ ನೀವು ಮೇಜರ್ ಮಾಡಿದಂಥ ಪೇರಿಯಡ್ಗಳನ್ನ ನೀವು ಆ್ಯಡ್ ಮಾಡಿರಿ, ಅದು 5ರಿಂದ ಅದನ್ನು ಡಿವೈಡ್ ಮಾಡಿರಿ. ನಿಮಗೆ 2.624 ಸೆಕೆಂಡ್ ಅಂತ ಬರ್ತದೆ. ಬಟ್ ಇವೆಲ್ಲ ಎರಡೆರಡು ಡಿಜಿಟ್ನಲ್ಲಿ ಇರೋದ್ರಿಂದ ಇದನ್ನು ನೀವು 2.62 ಅಂತ ಹೇಳಿ ಈ 4 ವ್ಯಾಲ್ಯೂನ ಇದನ್ನು ನೀವು ಇಗ್ನೋರ್ ಮಾಡ್ಬೋದು. ಬಟ್ ಇದು ಮೋರ್ ದೆನ್ 5 ಇದ್ರೆ ಅವಾಗ ನೀವು ಇದನ್ನ ಇಗ್ನೋರ್ ಮಾಡುವಾಗ ಈ 2 ಅನ್ನ ನೀವು 3 ಮಾಡಬೇಕಾಗ್ತಿತ್ತು. ಬಟ್ ಹಾಗೇನಿಲ್ಲ ಈಗ. If you want to express it in a single digit, so you can express it as 2.6 seconds. So in the measurement we have to calculate error and absolute error. Error means you have to subtract one by one all these measured values from this true value. Idan 2.62 ಅಂತ ಇದೆಯಲ್ಲ, this is the average value, mean value of period, t mean ಅಂತ ಕರಿತೀನಿ ಅದಕ್ಕೆ. ಸೊ ಇದನ್ನ ನಾವು ಟ್ರೂ ವ್ಯಾಲ್ಯೂ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಅವಾಗ ನೀವೇ ಮಾಡಬೇಕು, ಈ ಮೇಜರ್ಡ್ ಪೀರಿಯಡ್ಗಳೇನಿದೆಲ್ಲ ಈಗ ಒಂದೊಂದಾಗಿ ಈ ವ್ಯಾಲ್ಯೂ ಇಂದ ನೀವು ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಒನ್ 2.62 ಮೈನಸ್ 2.63, ಇದು ಮೇಜರ್ಡ್ ವ್ಯಾಲ್ಯೂ. ಇದನ್ನ ನೀವು ಮೈನಸ್ ಮಾಡಿದಾಗ ಮೈನಸ್ 0.01 ಬರ್ತದೆ. ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತಂದ್ರೆ ಇದನ್ನ ಮೋಡ್ ಒಳಗೆ ಇಟ್ಬಿಟ್ರೆ ಹೊರಗೆ ಬಂದ್ಬಿಟ್ರೆ ಅದು ಪ್ಲಸ್ ಆಗ್ಬಿಡ್ತದೆ. ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತಂದ್ರೆ ಅದಕ್ಕೆ ಸಿಂಬಾಲ್ ಇರಂಗಿಲ್ಲ, ಪಾಸಿಟಿವ್ ಮತ್ತು ನೆಗೆಟಿವ್ ಅಂತಿರಲ್ಲ. ಆಲ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್ in absolute value. Second time 2.62 minus 2.56, you are getting 0.06 second. ಇದು ಆಲ್ರೆಡಿ ಪಾಸಿಟಿವ್ ಇದೆ, ಇದನ್ನು ಮಾಡ್ ಒಳಗೆ ಹಾಕಿದ್ರು ಮತ್ತೆ ನಿಮಗೆ ಪಾಸಿಟಿವ್ ಬರ್ತದೆ. ಸೊ ದಿಸ್ ಇಸ್ ಅ ಅಬ್ಸಲ್ಯೂಟ್ ಎರರ್. 2.62 minus 2.42, 0.20 second, this is an error. ಇದು ಪಾಸಿಟಿವ್ ಇರೋದ್ರಿಂದ ಇದನ್ನ ನೇರವಾಗಿ ಇದನ್ನ ಅಬ್ಸಲ್ಯೂಟ್ ಎರರ್ ಅಂತ ನೀವು ತೆಗೆದುಕೊಳ್ಳಬಹುದು. 2.62 minus 2.71, here you are getting minus 0.09. ಮೋಡ್ ಒಳಗೆ ಹಾಕಿಬಿಟ್ರೆ ಅದು ಹೊರಗೆ ಬಂದ ತಕ್ಷಣ 0.09 ಅಂತ ಬರ್ತದೆ. ಇದನ್ನ ನಾವು ಹೆಂಗೆ ಕರಿತೀವಿ? ಅಬ್ಸಲ್ಯೂಟ್ ಎರರ್ ಅಂತ ಕರಿತೀವಿ. ನೋಡ್ರಿ ಇಲ್ಲಿ ಇವೆಲ್ಲ ಎರರ್ ಕ್ಯಾನ್ ಬಿ ಪಾಸಿಟಿವ್, ನೆಗೆಟಿವ್ ಆರ್ 0, ಬಟ್ absolute error is always positive. So this is how we have to calculate error and absolute error. Then we go to the last one, 2.62 minus 2.80, 0.18, and if you put it in mod, then you get the positive 0.18 second, which is absolute error. Then you have to take mean value of all these absolute errors. ಏನು absolute value ಬಂದಿದ್ದಾವಲ್ಲಿಗೆ 0.01, 0.06, 0.2, 0.09, 0.18 ಅಂತ 5 ಬಾರಿ ಇವುಗಳ ಸರಾಸರಿ ತೆಗೆದುಕೊಳ್ಬೇಕು. So add all these absolute errors and divide it by 5. Then you get delta t. What is this delta t? Delta t is a average value of these absolute errors. ಈ absolute error ಮಧ್ಯೆ absolute error ಗಳ ಒಂದು average value, mean value ಅನ್ನು ನಾವು ಏನು ಕರಿತೀವಿ? Arithmetic mean of all absolute errors. ಅಂದ್ರೆ average value of absolute error delta t ಅಂತ ಕರಿತೀವಿ. So it will be 0.11 second. ಇದನ್ನು ಒಂದೇ ಡಿಜಿಟ್ ನಾಗ ಇಡೋದಾದ್ರೆ 0.1 ಸೆಕೆಂಡ್ ಅಂತ ಹೇಳ್ಬೋದು ನೀವು. ಪೀರಿಯಡ್ ಆಫ್ ಆಸಿಲೇಷನ್ ಗಳ ಒಂದು ಸರಾಸರಿ ವ್ಯಾಲ್ಯೂ ಏನಿದೆಯಲ್ಲ 2.6 ಸೆಕೆಂಡ್ ಅಂತ ಏನಿದೆಯಲ್ಲ, ಇದರಲ್ಲಿ ಪ್ಲಸ್ ಆರ್ ಮೈನಸ್ ಎರರ್ ಇದೆ. ಎಷ್ಟು ಪ್ಲಸ್ ಆರ್ ಮೈನಸ್ ಇದೆ ಅಂತಂದ್ರೆ ಐದರ್ ಇಟ್ ಈಸ್ 0.1 ಸೆಕೆಂಡ್ ಪ್ಲಸ್ ಆರ್ 0.1 ಸೆಕೆಂಡ್ ಮೈನಸ್. ಅಂದ್ರೆ ಹೆಂಗೆ ನೀವು ಬರಿಬಹುದು ಅಂದ್ರೆ, so the pendulum will be having a period which is ranging from 2.6 plus 0.1 second. ಅಂದ್ರೆ ಇಲ್ಲಿ ಏನು ಬಂದಿದಿಲ್ಲ ನಿಮಗೆ ಮೀನ್ ವ್ಯಾಲ್ಯೂ ಅಂತ ಏನು ಕ್ಯಾಲ್ಕುಲೇಟ್ ಮಾಡಿದಿರಿ, ಇದ್ರಾಗೆ ಈ 0.1 ಅಬ್ಸಲ್ಯೂಟ್ ಎರರ್ ಸರಾಸರಿ ವ್ಯಾಲ್ಯೂ ಏನಿಲ್ಲ ಅದನ್ನ ಒಂದ್ಸಾರಿ ಆಡ್ ಮಾಡ್ರಿ, ಇನ್ನೊಂದ್ ಸಾರಿ ಅದನ್ನ ಮೈನಸ್ ಮಾಡ್ರಿ. ಆಡ್ ಮಾಡಿದಾಗ 2.6 ಪ್ಲಸ್ 0.1 ಸೆಕೆಂಡ್ ಅಂತ ಬರ್ತದೆ. ಸಬ್ಟ್ರಾಕ್ಟ್ ಮಾಡಿದಾಗ 2.6 ಮೈನಸ್ 0.1 ಸೆಕೆಂಡ್ ಅಂತ ಬರ್ತದೆ. ಸೊ ಅವಾಗ ನೀವೇನು ಹೇಳ್ಬೋದು, ದ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಸಿಂಪಲ್ ಪೆಂಡುಲಮ್ ಲೈಸ್ ಬಿಟ್ವೀನ್ ದೀಸ್ ಟು ವ್ಯಾಲ್ಯೂಸ್. ಈ ಸಿಂಪಲ್ ಪೆಂಡುಲಮ್ ನ ಒಂದು ಪೀರಿಯಡ್ ಆಫ್ ಆಸಿಲೇಷನ್ ಇದೆಯಲ್ಲ, ಈ ಎರಡು ವ್ಯಾಲ್ಯೂಗಳ ಮಧ್ಯೆ ಇದೆ ಅಂತ ನೀವು ಹೇಳ್ಬೋದು. ಬಿಟ್ವೀನ್ 2.61 ಅಂಡ್ 2.59. ಯಾಕೆ ಅಂತಂದ್ರೆ ಇದನ್ನ ಬರೀ 2.6 ಸೆಕೆಂಡ್ ಏನಿದೆಯಲ್ಲ, ಇದರಲ್ಲಿ ಎರರ್ ನೀವು ಪರಿಗಣನೆ ಮಾಡಿದಾಗ, ಎರರ್ ಅನ್ನ ಪರಿಗಣನೆ ಮಾಡಿದಾಗ ಮಾತ್ರ ಇದನ್ನ ನೀವು 2.7 ಆರ್ 2.59 ಸೆಕೆಂಡ್ ಅಂತ ಹೇಳ್ಬೋದು. ದೆನ್ ಫೈನಲಿ ರಿಲೇಟಿವ್ ಎರರ್. ಹಾಗಾದ್ರೆ ರಿಲೇಟಿವ್ ಎರರ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು? ರಿಲೇಟಿವ್ ಎರರ್ ಅಂತಂದ್ರೆ ಇಲ್ಲಿ ನೀವೇನು 0.1 ಸೆಕೆಂಡ್ ಅಂತ ಏನು ತಗೊಂಡಿದ್ದೀರಲ್ಲ, ದಿಸ್ ಈಸ್
average value of these absolute errors. Absolute error ಒಂದು average value 0.1 second ಅಂತ ತಗೊಂಡಿದ್ದೀನಿ. So average value of absolute error is 0.1 second divided by the mean value of the period of oscillation. It is 2.6 second. First time ನೀವು ಸರಾಸರಿ ಕ್ಯಾಲ್ಕುಲೇಟ್ ಮಾಡಿತಿಲ್ಲ ಅದು ಇಲ್ಲೇ ಅದರಿಂದ ನೀವು ಡಿವೈಡ್ ಮಾಡಬೇಕು. ಯು ಗೆಟ್ 0.038 ಸೆಕೆಂಡ್ ಅಂತ ಬರ್ತದೆ. ಅದನ್ನ ರೌಂಡ್ ಆಫ್ ಮಾಡಿದಾಗ 0.04 ಸೆಕೆಂಡ್ ಅಂತ ಬರುತ್ತೆ. So percentage of error is nothing but you have to multiply this 0.04 or 0.038 with 100, then you get 4% error. So ಹಾಗಾದ್ರೆ ಈ ಒಂದು period of oscillation ನ measurement ಮಾಡುವಾಗ so what is the percentage of error? It is 4%. So these are all important steps you should remember. So ಯಾವುದೇ ನೀವು ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಅನ್ನು ಕೊಟ್ಟು ನಿಮಗೆ ರಿಲೇಟಿವ್ ಎರರ್, ಪರ್ಸೆಂಟೇಜ್ ಎರರ್ ಅಥವಾ ಅಬ್ಸಲ್ಯೂಟ್ ಎರರ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದಾಗ ಅವ್ರು ಎಷ್ಟು ಬಾರಿ ರೀಡಿಂಗ್ ಅನ್ನ ತೆಗೆದುಕೊಂಡಿದ್ದಾರೆ ನೀವು ಅದನ್ನ ಬರೆದುಕೊಳ್ಬೇಕು. ಇಲ್ಲಿ ಅವುಗಳನ್ನೆಲ್ಲ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿ ಅವ್ರು ಎಷ್ಟು ಸಾರಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅದರಲ್ಲಿ ಏನು ಮಾಡಬೇಕು, ನೀವು ಡಿವೈಡ್ ಮಾಡಬೇಕು. ಅವಾಗ ನಿಮ್ಗೆ ಮೀನ್ ವ್ಯಾಲ್ಯೂ ಸಿಕ್ಬಿಡ್ತದೆ. ಈ ಮೀನ್ ವ್ಯಾಲ್ಯೂ ಒಳಗಡೆ ಅವ್ರು ಏನೇನು ಮೆಜರ್ಮೆಂಟ್ ಮಾಡಿರ್ತಾರಲ್ಲ ಆ ವ್ಯಾಲ್ಯೂಗಳನ್ನ ಮೈನಸ್ ಮಾಡಿದಾಗ ನಿಮಗೆ ಎರರ್ ಸಿಗ್ತದೆ. ಈ ಎಲ್ಲಾ ಎರರ್ಗಳನ್ನ ನೀವು ಪಾಸಿಟಿವ್ ಮಾಡ್ಕೊಂಡ್ಬಿಟ್ರೆ ಅದು ಅಬ್ಸಲ್ಯೂಟ್ ಎರರ್ ಆಗ್ಬಿಡ್ತದೆ. ಈ ಎಲ್ಲಾ ಅಬ್ಸಲ್ಯೂಟ್ ಎರರ್ಗಳ ಆವರೇಜ್ ವ್ಯಾಲ್ಯೂನ ತಗೊಂಡ್ಬಿಟ್ರೆ ಫೈನಲ್ ಮೀನ್ ವ್ಯಾಲ್ಯೂ ಅಂತ ಕರಿಬಹುದು. ಇದು ಮೀನ್ ವ್ಯಾಲ್ಯೂ, ಇದು ದಿಸ್ ಇಸ್ ಅ ಫೈನಲ್ ಮೀನ್ ವ್ಯಾಲ್ಯೂ. ಸೊ ಕೊನೆಗೆ ನೀವು ರಿಲೇಟಿವ್ ಎರರ್ ಅನ್ನು ಏನು ಮಾಡಬೇಕು, ಈ ಫೈನಲ್ ಮೀನ್ ವ್ಯಾಲ್ಯೂ ಡಿವೈಡೆಡ್ ಬೈ ಮೀನ್ ವ್ಯಾಲ್ಯೂ ಮಾಡಿಬಿಟ್ರೆ ನಿಮಗೆ ರಿಲೇಟಿವ್ ಎರರ್ ಸಿಗುತ್ತೆ. ನೆನಪಿಟ್ಕೊಳ್ರಿ, ರಿಲೇಟಿವ್ ಎರರ್ ಈಕ್ವಲ್ ಟು ಫೈನಲ್ ಮೀನ್ ವ್ಯಾಲ್ಯೂ ಆಫ್ ಅಬ್ಸಲ್ಯೂಟ್ ಎರರ್ ಡಿವೈಡೆಡ್ ಬೈ ದ ಮೀನ್ ವ್ಯಾಲ್ಯೂ ಆಫ್ ದಿ ಮೇಜರ್ಡ್ ವ್ಯಾಲ್ಯೂ. ನೀವೇನು ಮೆಜರ್ಮೆಂಟ್ ಮಾಡಿರ್ತಿಲ್ಲ ಅವುಗಳ ಒಂದು ಸರಾಸರಿಯಿಂದ ನೀವು ಡಿವೈಡ್ ಮಾಡಬೇಕು. ಮಾಡಿದಾಗ ನಿಮಗೆ ರಿಲೇಟಿವ್ ಎರರ್ ಸಿಗುತ್ತೆ. ಇದಕ್ಕೆ 100 ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಪರ್ಸೆಂಟೇಜ್ ಆಫ್ ಎರರ್ ಸಿಗುತ್ತೆ. ಸೊ ನಾವು combination of error. The result of experiment is calculated by performing operation like addition, subtraction, multiplication, division or raising the number to some power on several measurement which have a different degree of accuracy. ಅಂದ್ರೆ ನೀವು ಫಿಸಿಕಲ್ ಕ್ವಾಂಟಿಟಿಗಳನ್ನ ನೀವು ಮೆಜರ್ಮೆಂಟ್ ಮಾಡ್ತೀರಿ. ಮೆಜರ್ಮೆಂಟ್ ಮಾಡಿದ ಮೇಲೆ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿಯನ್ನ ನೀವು ಕಂಡುಹಿಡಿಬೇಕಾದ್ರೆ ನೀವು ಅಡಿಷನ್ ಮಾಡಬಹುದು, ಸಬ್ಟ್ರಾಕ್ಷನ್ ಮಾಡಬಹುದು, ಮಲ್ಟಿಪ್ಲಿಕೇಶನ್ ಮಾಡಬಹುದು, ಡಿವಿಷನ್ ಮಾಡಬಹುದು. ಈ ಯಾವ್ದಾದ್ರು ಮ್ಯಾಥಮೆಟಿಕಲ್ ಆಪರೇಷನ್ ನೀವು ಮಾಡುವಂತ ಒಂದು ಪಾಸಿಬಿಲಿಟಿ ಇರ್ತದೆ. ಈ ರೀತಿ ಮಾಡುವಾಗ ಎರರ್ಗಳನ್ನ ಯಾವ ರೀತಿ ಪರಿಗಣನೆ ತೆಗೆದುಕೊಳ್ಬೇಕು, ಆ ಎಲ್ಲಾ ಎರರ್ಗಳನ್ನ ಆಡ್ ಮಾಡ್ಬೇಕಾ, ಮಲ್ಟಿಪ್ಲೈ ಮಾಡ್ಬೇಕಾ, ಏನು ಡಿವೈಡ್ ಮಾಡ್ಬೇಕಾ, ಯಾವ ರೀತಿ ಎರರ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಮೆಥಡ್ ಇದೆ ಇಲ್ಲಿ. ಅದಕ್ಕಿಂತ ಮುಂಚೆ ನಾನು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಸೊ ವೆಲಾಸಿಟಿ is one physical quantity. How you get this velocity? By dividing the displacement by time. So displacement is a physical quantity, time is also physical quantity. When you divide the physical quantity displacement by the another physical quantity time, then you get velocity. Just imagine ಮಾಡಿ, ಈ ಡಿಸ್ಪ್ಲೇಸ್ಮೆಂಟ್ ಅನ್ನ ಮೆಜರ್ಮೆಂಟ್ ಮಾಡುವಾಗ ಒಂದು 2% ಎರರ್ ಇದೆ ಅಂತ ಕೊಡ್ರಿ. ಟೈಮ್ ಅನ್ನ ಮೆಜರ್ಮೆಂಟ್ ಮಾಡುವಾಗ ಅವಾಗ ಅಲ್ಲೂ 2% ಎರರ್ ಇದೆ ಅಂತ ಕೊಡ್ರಿ. ಸೊ ನೀವು ಡಿವೈಡ್ ಮಾಡಿದಾಗ 2/2 ಎಷ್ಟಾಯ್ತು, 1% ಆಯ್ತು. ವೆಲಾಸಿಟಿ ಏನು ನೀವು ಕ್ಯಾಲ್ಕುಲೇಟ್ ಮಾಡ್ತಿಲ್ಲ, ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡುವಾಗ ಎರರ್ ಏನಾಯ್ತು, ಕಡಿಮೆ ಆಗ್ಬಿಡ್ತು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಮಲ್ಟಿಪ್ಲೈಡ್ ಬೈ ಟೈಮ್. ದಿಸ್ ಇಸ್ ದ ಫಾರ್ಮುಲಾ. ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸ್ಪೀಡ್ ಮತ್ತು ಟೈಮ್ ಅನ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ ಯು ಗೆಟ್ ಡಿಸ್ಟೆನ್ಸ್. ಬಟ್ ಇಲ್ಲಿ ಸ್ಪೀಡ್ ನಲ್ಲಿ ಒಂದು 2% ಎರರ್ ಇದೆ ಅಂತ ಕೊಡ್ರಿ, ಟೈಮ್ ನಲ್ಲಿ ಒಂದು 2% ಎರರ್ ಇದೆ ಅಂತ ಕೊಡ್ರಿ. ನೀವು ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಈ ಎರಡು ಫಿಸಿಕಲ್ ಕ್ವಾಂಟಿಟಿಯಲ್ಲಿರುವಂತಹ ಈ ಎರರ್ ಏನಿಲ್ಲ ಅದು ಮಲ್ಟಿಪ್ಲೈ ಆಗ್ಬಿಡ್ತದೆ. ಅಂದ್ರೆ ಸ್ಪೀಡ್ ನಲ್ಲಿ ಇರುವಂತ 2% ಎರರ್, ಟೈಮ್ ಮೆಜರ್ಮೆಂಟ್ ಮಾಡುವಾಗ ಅದರಲ್ಲಿ ಬಂದಂತ 2% ಎರರ್, ಸ್ಪೀಡ್ ಮೆಜರ್ಮೆಂಟ್ ಮಾಡುವಾಗ ಅದರಲ್ಲಿ ಬಂದಂತ 2% ಎರರ್, ಟೈಮ್ ಅನ್ನ ಮೆಜರ್ಮೆಂಟ್ ಮಾಡುವಾಗ ಅದರಲ್ಲಿ ಬಂದಂತ 2% ಎರರ್. ಈ ಎರಡನ್ನೂ ನೀವು ಮಲ್ಟಿಪ್ಲೈ ಮಾಡುವಾಗ, ಎರಡು ಸ್ಪೀಡ್ ಮತ್ತು ಟೈಮ್ ಅನ್ನ ನೀವು ಎರಡು ಮಲ್ಟಿಪ್ಲೈ ಮಾಡುವಾಗ ಅಂದ್ರೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅವಾಗ ಎರರ್ ಮಲ್ಟಿಪ್ಲೈ ಆಗ್ಬಿಡ್ತದೆ. ಎರರ್ ಮಲ್ಟಿಪ್ಲೈ ಆಗಿ ಎಷ್ಟಾಗುತ್ತಪ್ಪ ಅಂದ್ರೆ ಡಿಸ್ಟೆನ್ಸ್ ನಲ್ಲಿ 4% ಎರರ್ ಬಂದ್ಬಿಡ್ತದೆ. ಇಲ್ಲಿ 2%, ಇದು 2%, ಎರಡು ಮಲ್ಟಿಪ್ಲೈ ಆಗಿ ಇಲ್ಲಿ 4% ಎರರ್ ಬಂದ್ಬಿಡ್ತದೆ. ಅಂದ್ರೆ 4% ಏನಾಯ್ತು, ಈಗ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ಆಕ್ಚುಲಿ ಎರರ್ ಇದು 2%, ಸ್ಪೀಡ್ ಮತ್ತು ಟೈಮ್ ನಲ್ಲಿ
ಎರರ್ ಮಾತ್ರ 2% ಮಾತ್ರ ಇದೆ. ಆದ್ರೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ಅದು ಎರರ್ ಎಷ್ಟಾಯ್ತು 4% ಆಯ್ತು. ಸೊ ಹೀಗೆಲ್ಲ ಆಗಬಾರ್ದು ಅಂತಂದ್ರೆ ನಾವು ಒಂದು ಮೆಥಡ್ ಅನ್ನ ಯೂಸ್ ಮಾಡಬೇಕು. ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಸೊ ಈ ಎರರ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ in the next slide I am going to explain how to calculate or how to combine the errors while doing this type of mathematical operations. So whenever you have a 2% error while measuring the speed and 2% in measuring the time, when you calculate the distance by multiplying speed and time, the error will increase to 4%. So this is the wrong method. To get the physical quantity distance, you have to multiply speed and time. Error is there in speed and time, but when you multiply speed and time, error get multiplied. That should not happen. So you have to follow a proper method to combine the errors. In this slide I am going to explain the rules. The first rule is error of sum or difference. ಅಂದ್ರೆ ಎರಡು ಫಿಸಿಕಲ್ ಕ್ವಾಂಟಿಟಿಯನ್ನ ನೀವು ಕೂಡಿಸ್ತಾ ಇದ್ರೆ ಅಥವಾ ಕಳಿತಾ ಇದ್ರೆ ಅವಾಗ ಎರರ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ರೂಲ್ ಇದೆ. When two quantities are added or subtracted, the absolute error in the final result is the sum of the absolute errors in the individual quantities. ಎರಡು ಫಿಸಿಕಲ್ ಕ್ವಾಂಟಿಟಿಯನ್ನ ನೀವು ಆಡ್ ಮಾಡುವಾಗ ಅದರಲ್ಲಿ ಇರುವಂತ ಎರರ್ ಅನ್ನು ಸಹ ನೀವು ಆಡ್ ಮಾಡಬೇಕು. ನೀವು ಅದನ್ನ ಎರಡು ಫಿಸಿಕಲ್ ಕ್ವಾಂಟಿಟಿಯನ್ನ ನೀವು ಆಡ್ ಮಾಡ್ತಿರೋ ಅಥವಾ ಸಬ್ಟ್ರಾಕ್ಟ್ ಮಾಡ್ತಿರೋ ಏನಾದ್ರೂ ಮಾಡ್ರಿ, ಎರಡು ಫಿಸಿಕಲ್ ಕ್ವಾಂಟಿಟಿಯನ್ನ ಆಡ್ ಮಾಡುವಾಗಲಿ ಅಥವಾ ಎರಡು ಫಿಸಿಕಲ್ ಕ್ವಾಂಟಿಟಿಯನ್ನ ಸಬ್ಟ್ರಾಕ್ಟ್ ಮಾಡುವಾಗಲಿ ಎರಡೂ ಕೇಸ್ನಲ್ಲಿ ಆಡ್ ಮಾಡುವಾಗ ಎರರ್ಗಳನ್ನು ಆಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡುವಾಗ ಎರರ್ನ ಸಬ್ಟ್ರಾಕ್ಟ್ ಮಾಡಬೇಕು ಅಂತಲ್ಲ. ನೀವು ಎರಡು ಫಿಸಿಕಲ್ ಕ್ವಾಂಟಿಟಿನ ಆಡ್ ಆದ್ರೂ ಮಾಡ್ರಿ, ಸಬ್ಟ್ರಾಕ್ಟ್ ಆದ್ರೂ ಮಾಡ್ರಿ, ಆದ್ರೆ ಆ ಎರಡೂ ಫಿಸಿಕಲ್ ಕ್ವಾಂಟಿಟಿಯಲ್ಲಿರುವಂತಹ ಎರರ್ಗಳನ್ನು ಮಾತ್ರ ಯಾವಾಗಲೂ ನೀವು ಅವುಗಳನ್ನ ಕೂಡಿಸಬೇಕು. ಸೊ ವೆನೆವರ್ ಯು ಆರ್ adding or subtracting two physical quantities, then when you calculate the final result you have to add absolute error in the individual quantities. Let us take one example. So here one physical quantity Z. This physical quantity you get it by adding two physical quantities A and B. A ಅಂತ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ, B ಅಂತ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಇದೆ. ಎರಡನ್ನು ನೀವು ಆಡ್ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ, ಥರ್ಡ್ ಫಿಸಿಕಲ್ ಕ್ವಾಂಟಿಟಿ Z ಸಿಗ್ತದೆ. ನೀವು ಈಗ ಈ Z ನಲ್ಲಿ ಎರರ್ ಏನಿದೆಲ್ಲ ಡೆಲ್ಟಾ Z ಇದೆ ಅಂತ ತಿಳ್ಕೊಡ್ರಿ. ಇದನ್ನ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಯಾಕಂದ್ರೆ ಎ ಫಿಸಿಕಲ್ ಕ್ವಾಂಟಿಟಿಯನ್ನ ಮೆಜರ್ಮೆಂಟ್ ಮಾಡುವಾಗ ಬಿ ಫಿಸಿಕಲ್ ಕ್ವಾಂಟಿಟಿಯನ್ನ ಮೆಜರ್ಮೆಂಟ್ ಮಾಡುವಾಗ ಅದರಲ್ಲಿ ಎರರ್ ಬಂದೇ ಬರ್ತದೆ. ಹಾಗಾದ್ರೆ Z ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಅಂದ್ರೆ ಎ ಮತ್ತು ಬಿ ಅನ್ನ ಟೋಟಲ್ ಮಾಡುವಾಗ ನಿಮಗೆ ಏನ್ ಸಿಗುತ್ತೆ, Z ಫಿಸಿಕಲ್ ಕ್ವಾಂಟಿಟಿ ಸಿಗ್ತದೆ. ಹಾಗಾದ್ರೆ ಈ Z ನಲ್ಲಿ ಬರುವಂತ ಎರರ್ ಅದನ್ನ ನಾವು ಡೆಲ್ಟಾ Z ಅಂತ ತಿಳ್ಕೊಳ್ಳೋಣ. ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಸೊ ಇಲ್ಲಿ ಏನ್ ಮೆಥಡ್ ಇದೆಯಲ್ಲ ಅದ್ರ ಪ್ರಕಾರ ಹೋಗ್ಬೇಕು ನಾವು ಈಗ. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ಡೆಲ್ಟಾ ಎ ಇಸ್ ದಿ ಅಬ್ಸಲ್ಯೂಟ್ ಎರರ್ ಇನ್ ಮೆಜರಿಂಗ್ ದಿ ಫಿಸಿಕಲ್ ಕ್ವಾಂಟಿಟಿ ಎ. ಎ ಫಿಸಿಕಲ್ ಕ್ವಾಂಟಿಟಿ ಮಾಡುವಾಗ ಅದರಲ್ಲಿ ಡೆಲ್ಟಾ ಎ ನಷ್ಟು ಎರರ್ ಇದೆ ಅಂತ ತಿಳ್ಕೊಡ್ರಿ. Let delta B is the amount of error in measuring the B physical quantity. B physical quantity ಅನ್ನ ಮೆಜರ್ ಮಾಡುವಾಗ ಅಲ್ಲೂ ಒಂದು ಎರರ್ ಇದೆ. ಎಷ್ಟು ಎರರ್ ಇದೆ, ಡೆಲ್ಟಾ ಬಿ ಅಷ್ಟು ಎರರ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ರಿ. ದೆನ್ ಯು ಹ್ಯಾವ್ ಟು ಅಸ್ಯೂಮ್ ದಟ್ ಡೆಲ್ಟಾ Z is the amount of error in the result Z which is equals to A plus B. Then we have by addition Z equal to A plus B. Z physical quantity is equals to A plus B according to the given problem. Then how to write the errors now? So Z will be having error. How much error? Delta Z. It may be positive or it may be negative. So Z plus or minus delta Z. Now error anna plus or minus ತಗೋಬೇಕು, ಬರೇ ಪ್ಲಸ್ ಅಥವಾ ಬರೇ ಮೈನಸ್ ತಗೊಳಕ್ಕಾಗಲ್ಲ. ಸೊ ಎ ನಲ್ಲಿ ಎರರ್ ಎಷ್ಟಿದೆ, ಡೆಲ್ಟಾ ಎ ಇದೆ. ಯು ಹ್ಯಾವ್ ಟು ರೈಟ್ ಇಟ್ as A plus or minus delta A. Then plus B. B ಅನ್ನಲ್ಲೂ ಎರರ್ ಇದೆ, ಎಷ್ಟಿದೆ, plus or minus delta B. Now it is equal to A ಮತ್ತು B ಅನ್ನ ಸಪರೇಟ್ ಆಗಿ ತೆಗೆದುಕೊಳ್ಳಿ, A plus B ಆಗ್ಬಿಡುತ್ತದೆ. ನೆಕ್ಸ್ಟ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ A plus or minus delta B ಅದನ್ನ ನೀವು ಸಪರೇಟ್ ಆಗಿಡಿ. So you have to write A and B separately, delta A and delta B separately. What is A plus B?
Z equal to A plus B. We have to write Z equal to A plus B. So ಈ Z ಅಂದ್ರೂ ಒಂದೇ, ಇಲ್ಲೊಂದು Z ಇದೆ ನೋಡ್ರಿ, ಈ Z ಅಂದ್ರೂ ಒಂದೇ. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ಈ Z ಮತ್ತು ಈ Z ಅದನ್ನ ನೀವು ಎಲಿಮಿನೇಟ್ ಮಾಡ್ಬೋದು. ಯಾಕಂದ್ರೆ ಲೆಫ್ಟ್ ಸೈಡ್ನಾಗೂ Z ಇದೆ, ರೈಟ್ ಹ್ಯಾಂಡ್ ಸೈಡ್ನಾಗೆ A plus B ಇದೆ. ಇಟ್ ಈಸ್ ನಥಿಂಗ್ ಬಟ್ Z. ಸೊ ಬೋತ್ ಆರ್ ಗೆಟ್ ಎಲಿಮಿನೇಟೆಡ್. ಸೊ ನಿಮ್ಗೆ ಏನು ಉಳಿತದೆ, ನಿಮಗೆ ಪ್ಲಸ್ ಆರ್ ಮೈನಸ್ ಡೆಲ್ಟಾ Z ಉಳಿತದೆ, ವಿಚ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಡೆಲ್ಟಾ A ಉಳಿತದೆ, ಪ್ಲಸ್ ಆರ್ ಮೈನಸ್ ಡೆಲ್ಟಾ B ಉಳಿತದೆ. ಯಾಕಂದ್ರೆ ಈ ಟರ್ಮ್ ಹೋಗ್ಬಿಟ್ಟಿದೆ. ಯಾಕಂದ್ರೆ ರೈಟ್ ಹ್ಯಾಂಡ್ ಸೈಡ್ನಾಗೂ ಈ ಟರ್ಮ್ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ನಾಗೂ ಈ ಟರ್ಮ್ ಇದೆ. ಅವನ್ನ ನೀವು ಎಲಿಮಿನೇಟ್ ಮಾಡಬಹುದು, ಕ್ಯಾನ್ಸಲ್ ಮಾಡಬಹುದು ಅವನು. ದೆನ್ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ಎರರ್ ಇನ್ Z? ಅಂದ್ರೆ ಈ ಡೆಲ್ಟಾ Z ಅನ್ನ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬರಿಬಹುದು ಅಂತಂದ್ರೆ ಡೆಲ್ಟಾ Z ಈಕ್ವಲ್ ಟು ಡೆಲ್ಟಾ A ಪ್ಲಸ್ ಡೆಲ್ಟಾ B ಅಂತ ಬರಿಬಹುದು. ಅಂದ್ರೆ ನೀವು ನೆಗೆಟಿವ್ ಸೈನ್ ತಗೊಂಡ್ಬಿಟ್ರೆ ಮಿನಿಮಮ್ ಆಗ್ತದೆ, ನೆಗೆಟಿವ್ ಸೈನ್ ಬಿಟ್ಬಿಟ್ರೆ ಯು ಗೆಟ್ ಮ್ಯಾಕ್ಸಿಮಮ್ ಪಾಸಿಬಲ್ ಎರರ್. ಸೊ this is how we should calculate error. Delta Z equal to delta A plus delta B. So this is according to this rule. When two quantities are added or subtracted, the absolute error in the final result, andre absolute error in the final result is nothing but delta Z is the sum of absolute errors in the individual quantities is equal to delta A plus delta B. What are these delta A and delta B? Delta A is a absolute error in A, delta B is a absolute error in B. So delta A plus delta B is nothing but the sum of absolute errors of A and B. For difference also you can have a Z equal to A minus B. Then what is the amount of error in Z? Plus or minus delta Z, which is equal to A plus or minus delta A, because A is having this much error plus or minus delta A, B is having this much error plus or minus delta B. So ಇಲ್ಲಿ ನೆಗೆಟಿವ್ ಸೈನ್ ತಗೋದು ಅಷ್ಟೇ, ಇಲ್ಲಿ ಪಾಸಿಟಿವ್ ತಗೊಂಡಿದ್ರಿ, ಇಲ್ಲಿ ನೀವು ನೆಗೆಟಿವ್ ತಗೋದು. ಅಗೇನ್ ಯು ಹ್ಯಾವ್ ಟು ಕಂಬೈನ್ A and B, ಅಂದ್ರೆ A ಮೈನಸ್ B ಅಂತ ಮಾಡ್ಬೋದು. ಇಲ್ಲಿ A ಮೈನಸ್ B ಅಂತ ಒಂದ್ ಕಡೆ ತಗೋಬಹುದು, ಪ್ಲಸ್ ಆರ್ ಮೈನಸ್ ಡೆಲ್ಟಾ A ಪ್ಲಸ್ ಆರ್ ಮೈನಸ್ ಡೆಲ್ಟಾ B ಅಂತ ಇನ್ನೊಂದು ಕಡೆ ತಗೋದು. ಎರಡನ್ನೂ ಸಪರೇಟ್ ಮಾಡ್ಕೊಳ್ಳೋದು ಟರ್ಮ್ಸ್ ಅನ್ನ. What is this A minus B? A minus B here, A minus B is equal to Z. ಸೊ ಇದು Z ಆಗ್ಬಿಟ್ರೆ ಈ ಸೈಡು Z ಇದೆ, ಈ Z ಮತ್ತು ಈ A minus B ಕ್ಯಾನ್ಸಲ್ ಆಗ್ಬಿಡ್ತದೆ. ಸೊ ಲಿವಿಂಗ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ Z equal to ಪ್ಲಸ್ ಆರ್ ಮೈನಸ್ ಡೆಲ್ಟಾ A ಪ್ಲಸ್ ಆರ್ ಮೈನಸ್ ಡೆಲ್ಟಾ B. So what is the maximum possible error? Again it is equals to delta Z equal to delta A plus delta B. ಇದು ಮತ್ತೆ ಇದು ಸೇಮ್ ಆಯ್ತಲ್ರಿ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಎರಡು ಫಿಸಿಕಲ್ ಕ್ವಾಂಟಿಟಿನ ಆ್ಯಡ್ ಆದ್ರೂ ಮಾಡ್ರಿ, ಸಬ್ಟ್ರಾಕ್ಟ್ ಆದ್ರೂ ಮಾಡ್ರಿ, ಆವಾಗ ಅಬ್ಸಲ್ಯೂಟ್ ಎರರ್ ಏನಿದೆಯಲ್ಲ, ಅಬ್ಸಲ್ಯೂಟ್ ಎರರ್ ಮಾತ್ರ ನಾವು ಯಾವಾಗಲೂ ಆ್ಯಡ್ ಮಾಡಬೇಕು. This is how this problem explain us the rule. And so let us move to the another rule, error of a product or quotient. So in the previous examples we learned about the rule of addition and subtraction. Here we are studying about division and multiplication. When two quantities are multiplied or divided, relative error ನೋಡಿ, ಅಲ್ಲಿ absolute error ಅಂತ ಹೇಳಿದ್ರು, ಇಲ್ಲಿ relative error ಅಂತ ಹೇಳ್ತಾ ಇದ್ದಾರೆ. ಅಡಿಷನ್ ಸಬ್ಟ್ರಾಕ್ಷನ್ ಅಲ್ಲಿ ಅಬ್ಸಲ್ಯೂಟ್ ಎರರ್, ಪ್ರಾಡಕ್ಟ್ ಮತ್ತು ಕೋಶಂಟ್ ಬಂದಾಗ ಅಂದ್ರೆ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಬಂದಾಗ ನೀವು ರಿಲೇಟಿವ್ ಎರರ್ ಅಂತ ಯೂಸ್ ಮಾಡಬೇಕು ವರ್ಡ್ ಅನ್ನ. When two quantities are multiplied or divided, relative error in the result is the sum of relative errors in the individual quantities. ಎರಡು ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಏನಾದರೂ ಎರರ್ ಇದ್ರೆ ಸೊ ಅವುಗಳನ್ನ ನಾವೇನು ಕರಿತೀವಿ, ರಿಲೇಟಿವ್ ಎರರ್ ಅಂತ ಕರಿತೀವಿ. ಆ ರಿಲೇಟಿವ್ ಎರರ್ ಏನಾಗ್ತವೆ, ನೀವು ಫೈನಲ್ ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಅದು ಆ್ಯಡ್ ಆಗ್ತದೆ ಅಂತ ಹೇಳ್ತಾರೆ ಅವರು. ವೆದರ್ ಯು ಆರ್ ಡಿವೈಡಿಂಗ್ ಆರ್ ಮಲ್ಟಿಪ್ಲೈ, ನೀವು ಎರಡು ಫಿಸಿಕಲ್ ಕ್ವಾಂಟಿಟಿಯನ್ನು ಮಲ್ಟಿಪ್ಲೈ ಆದ್ರೂ ಮಾಡ್ರಿ ಅಥವಾ ಡಿವೈಡ್ ಆದ್ರೂ ಮಾಡ್ರಿ, ಆ ಎರಡು ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಇರುವಂತಹ ರಿಲೇಟಿವ್ ಎರರ್ ಏನಾಗ್ತದಲ್ಲ ಯಾವಾಗಲೂ ಆ್ಯಡ್ ಆಗ್ತದೆ. ಎಕ್ಸಾಂಪಲ್ ನಂಬರ್ 1, Z equal to AB, ಅಂದರೆ ನೀವು ಆರ್ ಮಲ್ಟಿಪ್ಲೈಯಿಂಗ್ A and B. Z is a final physical quantity, A is a first physical quantity, B is a second physical quantity. A ಮತ್ತು B ಏನಪ್ಪಾ ಅಂದ್ರೆ these are the two measured value of two physical quantities. A ಮತ್ತು B ಅದಲ್ಲ, ಅವು measured value ಅಂತ ತಿಳ್ಕೊಡ್ರಿ. ಏನೋ ಒಂದು ಇನ್ಸ್ಟ್ರೂಮೆಂಟ್ ಇಂದ ಒಂದು ಮೆಜರ್ಮೆಂಟ್ ಮಾಡಿದ್ದಾರೆ, ಮೆಜರ್ಮೆಂಟ್ ಮಾಡಿದಾಗ ಅವರಿಗೆ ಒಂದು ಈ ಒಂದು ವ್ಯಾಲ್ಯೂ ಸಿಕ್ಕಿದೆ, A ಅಂತ ಒಂದು ವ್ಯಾಲ್ಯೂ ಸಿಕ್ಕಿದೆ, B ಅಂತ ಒಂದು ವ್ಯಾಲ್ಯೂ ಸಿಕ್ಕಿದೆ.
ಎರಡು physical quantities value, measured value. So now you have to calculate the z which is equals to multiplication of a and b. Then there is an error in a and b. According to this rule, you have to add the relative error in a and relative error in b to get the final result. Let delta a is the absolute error in the measurement of a. So delta a ಅನ್ನೋದೇನಿದೆಯಲ್ಲ ಅದು a ದಲ್ಲಿ ಇರುವಂತ ಒಂದು absolute error ಅಂತ ತಿಳ್ಕೊಳ್ರಿ. ಡೆಲ್ಟಾ ಬಿ ಅಂತ ಏನಿದೆಯಲ್ಲ ಅದು ಅಬ್ಸಲ್ಯೂಟ್ ಎರರ್ ಇನ್ ದಿ ಮೆಜರ್ಮೆಂಟ್ ಆಫ್ ಬಿ ಅಂತ ಕೊಡ್ರಿ. ಎ ಅನ್ನ ಮೆಜರ್ಮೆಂಟ್ ಮಾಡುವಾಗ ಎರರ್ ಎಷ್ಟಿದೆ? ಡೆಲ್ಟಾ ಎ ದಷ್ಟಿದೆ. ಬಿ ಅನ್ನ ಮೆಜರ್ಮೆಂಟ್ ಮಾಡುವಾಗ ಡೆಲ್ಟಾ ಬಿ ದಷ್ಟು ಎರರ್ ಉಂಟಾಗಿದೆ. ದೆನ್ ಡೆಲ್ಟಾ ಜೆಡ್ ಈಸ್ ದಿ ಅಬ್ಸಲ್ಯೂಟ್ ಎರರ್ in the result which is equals to AB. Z equal to AB. Then how you write Z? Z plus or minus delta Z, because delta Z is the amount of error in measuring in the result Z. How you write A? A plus or minus delta A. B plus or minus delta B. Then multiply these two. Multiply A with B, then you get AB. Multiply A with delta B, then you get plus or minus A delta B. Then multiply this term with B, delta plus or minus delta A into B. Then multiply this term with last term, delta plus or minus delta A delta B. Then you divide both left hand side and right hand side by Z value. What is Z value? Z equal to AB. Z upon Z plus or minus delta Z upon Z. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ನಾಗ ಇರುವಂತ ಇದು ಇಕ್ವೇಶನ್. ಇದು ಎರಡು ಟರ್ಮ್ಗೂ ನೀವೇ ಮಾಡಬೇಕು, Z ಲೇ ಮಲ್ಟಿಪ್ಲೈ ಮಾಡಬೇಕು. ಈಗ ರೈಟ್ ಸೈಡ್ ಬನ್ನಿ. ಎ ಬಿ ಅಪಾನ್ Z ಅಂತಾನೋ ಬದಲಿನ ಮತ್ತಿಗೆ ಎ ಬಿ ಅಂತ ಕರಿತೀನಿ. ಎ ಬಿ ಅಂತ ಯಾಕೆ ಕರಿತೀನಿ ಅಂದ್ರೆ Z ಇಸ್ ನಥಿಂಗ್ ಬಟ್ ಎ ಬಿ. ನೆಕ್ಸ್ಟ್ ಎರಡನೇ ಟರ್ಮ್ ಇದೆ ನೋಡ್ರಿ, ಎ ಇಂಟು ಡೆಲ್ಟಾ ಬಿ ಅಂತಿದೆ. ಎ ಇಂಟು ಡೆಲ್ಟಾ ಬಿ ಡಿವೈಡೆಡ್ ಬೈ ಎ ಬಿ. ಐ ಹ್ಯಾವ್ ಟು ಡಿವೈಡ್ all these terms on the right hand side by Z, which is nothing but AB. Then plus or minus delta A into B. Notary third term delta A into B divided by AB. Last term delta A into delta B divided by the term AB. AB upon AB ಏನಾಗುತ್ತೆ? 1 ಆಗುತ್ತೆ. Then plus or minus A into delta B upon AB ಅಂತಿದೆ. Okay, Z upon Z equal to ಏನಾಗುತ್ತೆ? ಇಲ್ಲಿ 1 ಆಗುತ್ತೆ. Plus or minus delta Z upon Z as it is ಬರ್ರಿ. This is left hand side equation. ಈ term ಏನಿದೆಲ್ಲ ಇದು left hand side. Right hand side equation. Then you write the terms on the right hand side. AB upon AB, it is again 1. Plus or minus A delta B upon AB ಅಂದ್ರೆ ಒಂದು A ಕ್ಯಾನ್ಸಲ್ ಆಗ್ತದೆ, ಉಳಿತದೆ ನಿಮಗೆ delta B upon B ಉಳಿತದೆ, which is nothing but relative error. delta B ಏನಿದೆಲ್ಲ ಇದು absolute error. delta B upon B ಏನಿದೆಲ್ಲ ಇದು relative error. Next delta A into B divided by AB ಅಂತಂದ್ರೆ ಇಲ್ಲಿ ಡೆಲ್ಟಾ ಎ ಇದು ಮತ್ತೆ ನೀವು ಡೆಲ್ಟಾ ಅಂತ ತಿಳ್ಕೊಂಡು ಇದನ್ನ ಎ ಬಿ ಅಂತ ಮಾಡಿ ಎರಡು ಎ ಬಿ ಗಳನ್ನ ಕ್ಯಾನ್ಸಲ್ ಮಾಡಿ ಬರೀ ಡೆಲ್ಟಾ ಉಳಿತದೆ ಸರ್ ಅಂತ ಹೇಳಬೇಡಿ. ದಿಸ್ ಈಸ್ ಡೆಲ್ಟಾ ಎ, ದಿಸ್ ಈಸ್ ಬಿ ಡಿವೈಡೆಡ್ ಬೈ ಎ ಬಿ ಅಂತಂದ್ರೆ ಬಿ ಗೆಟ್ ಕ್ಯಾನ್ಸಲ್, ಲಿವಿಂಗ್ ಡೆಲ್ಟಾ ಎ ಅಪಾನ್ ಎ, ಡೆಲ್ಟಾ ಎ ಅಪಾನ್ ಎ. ದೆನ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ A delta B divided by AB, delta A delta B divided by AB ಯಾವುದು ಕ್ಯಾನ್ಸಲ್ ಆಗಲ್ಲ ಇಲ್ಲಿ. ಡೆಲ್ಟಾ ಮತ್ತೆ A ಎರಡು ಸಪರೇಟ್ ಅಲ್ಲವು. ಡೆಲ್ಟಾ A is one term, delta B is one term ಹಿಂಗೆ. ಸೊ 1 get cancel. ಲೆಫ್ಟ್ ಹ್ಯಾಂಡ್ ಸೈಡ್ ನಾಗ 1 ಇದೆ, ರೈಟ್ ಹ್ಯಾಂಡ್ ಸೈಡ್ 1 ಇದೆ, ಕ್ಯಾನ್ಸಲ್ ಆಗ್ಬಿಡುತ್ತದೆ. ಬಟ್ ಇಲ್ಲಿ ಡೆಲ್ಟಾ A ಮತ್ತೆ ಡೆಲ್ಟಾ B ದೇ ಆರ್ ವೆರಿ ವೆರಿ ಸ್ಮಾಲ್. ಅವುಗಳನ್ನು ಮಲ್ಟಿಪ್ಲೈ ಮಾಡಿದಾಗ ಈ ಟರ್ಮ್ ಇನ್ನೂ ಸ್ಮಾಲ್ ಆಗಿ ಇದನ್ನ ನೀವು ನೆಗ್ಲೆಕ್ಟ್ ಮಾಡಬಹುದು, ಇಗ್ನೋರ್ ಮಾಡಬಹುದು ಈ ಟರ್ಮ್ ಅನ್ನ. ಸೊ ವಿ ಶಾಲ್ ಇಗ್ನೋರ್ ದರ್ ಪ್ರಾಡಕ್ಟ್. ಅವಾಗ ಏನಾಗುತ್ತೆ ನಿಮಗೆ 1 ಪ್ಲಸ್ ಆರ್ ಮೈನಸ್ ಡೆಲ್ಟಾ ಜೆಡ್ ಅಪಾನ್ ಜೆಡ್ ಬರ್ತದೆ ಈಕ್ವಲ್ ಟು 1 ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ ಅಪಾನ್ ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಅಪಾನ್ ಎ ಅಂತ ಬರ್ತದೆ. ಸೊ ಇಲ್ಲಿ ಈ 1 ಅನ್ನ ನೀವು ಕ್ಯಾನ್ಸಲ್ ಮಾಡಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಜೆಡ್ ಇಲ್ಲಿ ನೋಡ್ರಿ ಈ ಟರ್ಮ್ ಉಳಿತದೆ ನಿಮಗೆ, ಡೆಲ್ಟಾ ಜೆಡ್ ಅಪಾನ್ ಜೆಡ್ ಈ ಟರ್ಮ್ ಉಳಿತದೆ. ದಿಸ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಕ್ವೇಶನ್. ದೆನ್ ದಿಸ್ ಇಸ್ ದ ರೈಟ್ ಹ್ಯಾಂಡ್ ಸೈಡ್ ಇಕ್ವೇಶನ್. ಇಲ್ಲೇನಿದೆ ನಿಮಗೆ ಡೆಲ್ಟಾ ಬಿ ಅಪಾನ್ ಬಿ ಪ್ಲಸ್ ಡೆಲ್ಟಾ ಎ ಅಪಾನ್ ಎ ಅಂತಿದೆ. ಅದನ್ನ ಸ್ವಲ್ಪ ರೀಅರೇಂಜ್ಮೆಂಟ್ ಮಾಡಿ ಬರಿತೀನಿ. ಫಸ್ಟ್ ಇದನ್ನ ಬರಿತೀನಿ, ನೆಕ್ಸ್ಟ್ ಇದನ್ನ ಬರಿತೀನಿ. ಡೆಲ್ಟಾ ಎ ಅಪಾನ್ ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ ಅಪಾನ್ ಬಿ. ಹೆನ್ಸ್
what is the maximum possible error? ಇವೆಲ್ಲ ಪ್ಲಸ್ ಆರ್ ಮೈನಸ್ ಇದೆಯಲ್ಲ ಅದನ್ನು ತೆಗೆದು ಬರೀ ಪ್ಲಸ್ ಅಷ್ಟು ಮಾತ್ರ ತೆಗೆದುಕೊಳ್ಳಿ. ಇಲ್ಲಿ ಪ್ಲಸ್ ಆರ್ ಮೈನಸ್ ಇದಾವೆ, ನೀವು ಬರೀ ಪಾಸಿಟಿವ್ ಟರ್ಮ್ಸ್ ಗಳನ್ನು ಮಾತ್ರ ತೆಗೆದುಕೊಳ್ರಿ. ಅವಾಗ ಏನಾಗ್ತದೆ, ಅದು ಮ್ಯಾಕ್ಸಿಮಮ್ ರಿಲೇಟಿವ್ ಎರರ್ ಆಗುತ್ತೆ. ಸೊ ಡೆಲ್ಟಾ ಜೆಡ್ ಅಪಾನ್ ಜೆಡ್ ಇಸ್ ಅ maximum relative error is equals to delta A upon A plus delta B upon B. What is this delta A upon A? This is a relative error in the measurement of A. Delta B upon B is a relative error in the measurement of B. So this is according to the rule. Nodi, delta Z upon Z equal to delta A upon A plus delta B upon B is nothing but when two quantities are multiplied, relative error in the result is sum of relative errors in the individual quantities. Delta Z upon Z ಅನ್ನೋದೇನಿದೆ, the relative error in the result, which is equal to delta A upon A plus delta B upon B, nothing but the sum of relative errors in the individual quantities. Delta A upon A is a relative error of A, delta B upon B is a relative error of B. Suppose if I take Z equal to A divided by B, then delta A is the absolute error. Assume that delta A is the absolute error in the measurement of A, delta B is the absolute error in the measurement of B, delta Z is the absolute error in the measurement of Z, which is equals to A by B. So the rest of part of the calculation I am just skipping. I am just skipping all these steps. You can practice at home. I don't want all these steps. ಈಗಾಗಲೇ ನೀವು ಕಲ್ತಿರ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಕಲ್ತಿದ್ದೀರಾ. ಸೊ ಮಲ್ಟಿಪ್ಲಿಕೇಶನ್ ನಲ್ಲಿ ಯಾವ ರೀತಿ ನೀವು ಎರರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಿ, ಅದೇ ರೀತಿ ಡಿವಿಷನ್ ನಲ್ಲೂ ಸಹ ಎರರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಇಷ್ಟೆಲ್ಲ ವಿವರಣೆಯನ್ನು ನಾವು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅಂತ ಒಂದು ಟರ್ಮ್ ಬರ್ತದೆ. ಈ ಸದ್ಯಕ್ಕಿನ ಒಂದು ಪರಿಸ್ಥಿತಿಯಲ್ಲಿ ಈ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಇದೆಲ್ಲಾ ಟರ್ಮ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ನಿಮಗೆ ಅರ್ಥ ಆಗದೆ ಹೋಗ್ಬೋದು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಈ ಎಲ್ಲಾ ಸ್ಟೆಪ್ಸ್ ಗಳನ್ನ ಈಗ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ನಿಮಗೆ. ಸಪೋಸ್ Z equal to A multiplied by B ಇದ್ದಾಗ ಯಾವ ತರ ನೀವು ರೂಲ್ ಅನ್ನ ಅಪ್ಲೈ ಮಾಡಿದಿರಿ ಅದೇ ರೂಲ್ ಅನ್ನ ಇಲ್ಲಿ ಅಪ್ಲೈ ಮಾಡಬೇಕು. ಅಂದ್ರೆ ಡೆಲ್ಟಾ Z upon Z equal to delta A upon A plus delta B upon B, which is nothing but the relative error in the result when you are dividing the two physical quantities. ಎರಡು ಫಿಸಿಕಲ್ ಕ್ವಾಂಟಿಟಿಯನ್ನ ನೀವು ಡಿವೈಡ್ ಮಾಡುವಾಗ ರಿಸಲ್ಟ್ ನಲ್ಲಿ ಬರುವಂತ ರಿಲೇಟಿವ್ ಎರರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, so we have to calculate the relative error when we dividing two physical quantities by taking the sum of the relative error in the individual quantities. ಈಗ A divided by B ಅಂತ ತೆಗೆದುಕೊಂಡ್ರೆ ಅಂದ್ರೆ you are dividing the physical quantity A by B, then you have to add the relative error in A and relative error in B to calculate the relative error in the result. ಈಗ ಹೆಂಗ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಯಾವ ರೀತಿ ನೀವು ರೂಲ್ ಅನ್ನ ನೀವು ಅಪ್ಲೈ ಮಾಡಿದಿರಿ ಅದೇ ರೂಲ್ ಈ ಡಿವಿಷನ್ ಗೂ ಅಪ್ಲೈ ಆಗ್ತದೆ. ಅದಕ್ಕಾಗಿ ನಾನು ಮಾಡಿದೀನಿ, if I take Z equal to A by B, even for this division also the relative error in the result, that is delta Z upon Z, is again equals to the sum of relative error in the individual quantities A and B. Delta A divided by A plus delta B divided by B, which is nothing but delta A upon A is a relative error in the measurement of A, delta B upon B is the relative error in the measurement of B. If you add both, then you get delta Z upon Z, which is nothing but the relative error in the result, which is equals to A by B, A divided by B. Then in the C part, the third rule is, suppose when you are raising the physical quantity to a power, the relative error in the physical quantity raised to the power k is the k times the relative error in the individual quantities. If for example E equal to mc square ಅಂತ ಮಾಡ್ತೀವಿ, E is equal to mc square. m ಅಂದ್ರೆ ಮಾಸ್, c ಅಂದ್ರೆ ಸ್ಪೀಡ್ ಆಫ್ ಲೈಟ್, c ಸ್ಕ್ವೇರ್ ಅಂತಂದ್ರೆ ಯು ಆರ್ ರೇಸಿಂಗ್ ದಿ ಪವರ್ ಟು c ಅನ್ನುವಂತ ಒಂದು ಫಿಸಿಕಲ್ ಕ್ವಾಂಟಿಟಿಗೆ 2 ಪವರ್ ಅನ್ನ ನೀವು ರೇಸ್ ಮಾಡ್ತಾ ಇದೀರಿ. ಅವಾಗ ಏನಾಗುತ್ತೆ, ಅದು E equal to mc ಸ್ಕ್ವೇರ್ ಅಂತ ಆಗುತ್ತೆ. ಇಂಥ ಈಕ್ವೇಶನ್ ಬಂದಾಗ ನೀವು ಎರರ್ ಅನ್ನ ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಈ ಮೂರನೇ ರೂಲ್ ಅಲ್ಲಿ ಹೇಳ್ತಾರೆ. ಸಪೋಸ್ ಇಫ್ ಯು ಆರ್ ರೈಸಿಂಗ್ ಅ ಪವರ್ k to some physical quantity, then how to calculate the error? Let us take one small example. Z equal to A square. Z is the result which you get by
or by raising the power to the physical quantity A. A physical quantity ಏನಿದೆಲ್ಲ ಅದಕ್ಕೆ ನೀವು 2 ಪವರ್ ನ ನೀವು ರೈಸ್ ಮಾಡಿದಾಗ ನಿಮಗೆ z ಸಿಗ್ತದೆ. z equal to a square or a to the power 2. ಸೊ ಅವಾಗ ನೀವು a ಅನ್ನ ಹೆಂಗ್ ಬರಿಬಹುದು ಅಂತಂದ್ರೆ z equal to a square ಅನ್ನೋದನ್ನ z equal to a into a ಅಂತ ಬರಿಬಹುದು, which is nothing but the multiplication of two physical quantities. According to the B rule, when you are multiplying two physical quantities, then the relative error in the result z is equal to the sum of relative error in the individual quantities. ಅಂದ್ರೆ a ದಲ್ಲಿ ರಿಲೇಟಿವ್ ಎರರ್ ಎಷ್ಟಿದೆ ನೋಡಿ, b ದಲ್ಲಿ ರಿಲೇಟಿವ್ ಎರರ್ ಇದೆ ಎಷ್ಟು ನೋಡಿ, ಎರಡು ನೀವು ಆಡ್ ಮಾಡಿಬಿಟ್ರೆ ನಿಮಗೆ z ದಲ್ಲಿ ಇರುವಂತ ರಿಲೇಟಿವ್ ಎರರ್ ಎಷ್ಟು ಅಂತ ಸಿಗುತ್ತೆ, isn't it? So you have to apply the same rule there. Delta z upon z. Delta z upon z is nothing but the relative error in z. Z ಬದಲು ಏನು ಬರೆದ್ರಿ ನೀವು delta z upon z ಅಂತ ಬರೆದ್ರಿ. What is the relative error in A? Delta A upon A. Then you have to add the relative error in the second physical quantity, which is again equals to delta A upon A. This is according to the B rule. If you add both delta A upon A plus delta A upon A, ಏನು ಹೇಳು, delta A upon A is the relative error in measuring A, first physical quantity. Delta A upon A is also relative error in measuring the second physical quantity, which is also equals to A. ಎರಡನ್ನು ಆಡ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ, 2 into delta A upon A ಸಿಗುತ್ತೆ. So the relative error in A square, relative error in A square is 2 times the relative error in A. ಅಂದ್ರೆ delta A upon A ಅಂದ್ರೆ ಏನಿದು, this is a relative error in A. ಇದನ್ನ ನೀವು 2 times ತಗೊಂಡ್ಬಿಟ್ರೆ ನಿಮಗೆ ಏನು ಸಿಗುತ್ತೆ, delta z upon z ಸಿಗುತ್ತೆ. What is this delta z upon z? Which is a relative error in the result. So when you are raising the power to any physical quantity, then the relative error in the result is equals to the k times, k ಅಂದ್ರೆ ಏನು ಹೇಳ್ರಿ ಇಲ್ಲಿ power is 2 times here because the power is taken as 2 here. So it is 2 times the relative error of individual quantity. ಯಾವ್ದಾದ್ರು ಒಂದು individual quantity ಅಂತ ಕೊಡ್ರಿ. So the relative error in A square is 2 times the relative error in A. ಸೊ ಎ ಅನ್ನುವಂಥ ಒಂದು ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಇರುವಂಥ ಎರರ್ ಅನ್ನ ನೀವು 2 ಪಟ್ಟು ತಗೊಂಡ್ಬಿಟ್ರೆ ನೀವು z ನಲ್ಲಿ ಇರುವಂಥ ರಿಲೇಟಿವ್ ಎರರ್ ಅನ್ನ ನೀವು ಕಂಡುಹಿಡಿಯಬಹುದು. ಸೊ ಟು ಕ್ಯಾಲ್ಕುಲೇಟ್ ದಿ ಎರರ್ ಇನ್ ದಿ ರಿಸಲ್ಟ್ z, ಯು ಹ್ಯಾವ್ ಟು ಟೇಕ್ 2 times ದಿ ರಿಲೇಟಿವ್ ಎರರ್ ಇನ್ ಎ. ಸಪೋಸ್ ನಿಮಗೆ ಇಲ್ಲಿ ಏನಾದರೂ 3 ಕೊಟ್ರೆ a ಕ್ಯೂಬ್ ಅಂತ ಮಾಡಿದ್ರೆ ಇಟ್ ವಿಲ್ ಬಿಕಮ್ 3 times delta A upon A ಸಿಗುತ್ತೆ. ಸೊ ಇನ್ ದಿಸ್ ವೇ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ error in the error when you raise the power to some physical quantity. In this way you have to calculate the error when you are raising some power to the physical quantity. So in general again helbodu, the relative error in the physical quantity which is raised to the power k is always equals to k times ಎಷ್ಟು ನೀವು power raise ಮಾಡಿರ್ತಿರಲಿ that many times. If you are raising k power, then you have to take k times the relative error in the individual quantity. So in general, if z equal to a raised to p, b raised to q, c raised to r ಹಿಂಗಿದ್ರೆ a equal to a raised to p, b raised to q divided by c raised to r ಅಂತಿದ್ರೆ ನೋಡ್ರಿ, ಒಂದು ಫಿಸಿಕಲ್ ಕ್ವಾಂಟಿಟಿ ಏನಿದೆಯಲ್ಲ ಅದಕ್ಕೆ p ಪವರ್ ರೈಸ್ ಮಾಡಿದಿರಿ, b ಫಿಸಿಕಲ್ ಕ್ವಾಂಟಿಟಿಗೆ ನೀವು q ಅನ್ನ ರೈಸ್ ಮಾಡಿದಿರಿ ಪವರ್ ಅನ್ನ, c ಫಿಸಿಕಲ್ ಕ್ವಾಂಟಿಟಿ ಡಿವೈಡೆಡ್ ಬೈ c ಅಂತ ತಗೊಂಡಿದ್ದೀರಿ ಅದಕ್ಕೆ ಎಷ್ಟು ಪವರ್ ರೈಸ್ ಮಾಡಿದಿರಿ, r ಪವರ್ ರೈಸ್ ಮಾಡಿದಿರಿ. ರೈಸ್ ಮಾಡಿದಾಗ the delta z upon z is the relative error in the result z. How to calculate this? It is p times the relative error of a plus q times the relative error of b plus r times the relative error of c. ಯಾಕಂದ್ರೆ ಎರರ್ ಅನ್ನ ನೀವು ಮಲ್ಟಿಪ್ಲೈ ಆದ್ರೂ ಮಾಡ್ರಿ ಡಿವೈಡ್ ಆದ್ರೂ ಮಾಡ್ರಿ, ಎರಡು ಆಪರೇಷನ್ ಅಲ್ಲಿ ರಿಲೇಟಿವ್ ಎರರ್ ಯಾವಾಗಲೂ ಆಡ್ ಮಾಡ್ತೀರಾ. ಸೊ ಆ ಕಾರಣಕ್ಕಾಗಿ ನೀವು ಇಲ್ಲಿ ಮಾಡಬೇಕು, ಎಲ್ಲಾ ರಿಲೇಟಿವ್ ಎರರ್ ಅನ್ನ ನೀವು ಟೋಟಲ್ ಮಾಡಿಬಿಟ್ರೆ ನಿಮಗೆ z ನಲ್ಲಿ ಇರುವಂತ ಟೋಟಲ್ ರಿಲೇಟಿವ್ ಎರರ್ ಸಿಕ್ಬಿಡ್ತದೆ. ಬಟ್ ಈ ಎರರ್ ಕ್ಯಾಲ್ಕುಲೇಟ್ ಮಾಡುವಾಗ ಇಲ್ಲಿ ಏನ್ ಪವರ್ ತಗೊಂಡಿದ್ರಲ್ಲ ದಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ದಿಸ್ ರಿಲೇಟಿವ್ ಎರರ್. ಸೊ ಹಿಯರ್ if p is the power raised to the physical quantity a, then while calculating the error you have to write p times the relative error in a physical quantity, q times the relative error in the b physical quantity, r times the relative error in physical quantity c. So this is how we have to apply the rule. So while
practicing these type of problems, the only solution is you have to practice similar problems. First you have to go through this video thoroughly, then note all the points. I will put I will post PDF file also, the notes on this second topic. Refer that notes and try to practice these problems without referring the notes. First time you go through it, second time you go through it, third time you try to recall it by writing without referring the notes. First time you may commit some mistakes, second time you commit a few mistakes, but third time if you practice, fourth time definitely you will be able to write and you will be able to recall all the steps without referring the notes. So this is my suggestion. You try this at your home while practicing this problem.